ಇವತ್ತೇನು ನಾಗಪಂಚಮಿ ಇದೆ, ಇಂಥದೇ ಒಂದು ನಾಗಪಂಚಮಿ 14 ವರ್ಷಗಳ ಹಿಂದೆ ಹಿರಿಯ ವಿದ್ವಾಂಸರು ಮತ್ತು ಗುರುಗಳು ಆದಂಥ ಶೇಷಗಿರಿ ಆಚಾರ್ಯರನ್ನು ನಾನು ಭೇಟಿ ಮಾಡಿದ್ದೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಮೊದಲ ತಂಡ ಅಯೋಧನ ಪುರಾಣಿಕಾಚಾರ್ಯರು, ಶೇಷಗಿರಿ ಆಚಾರ್ಯರು, ಕೇಶವ ಬೈರಿ ಆಚಾರ್ಯರು ಮತ್ತು ವಿದ್ಯಾಶ್ರೀ ತೀರ್ಥರು, ಆಗ ಅವರು ಪ್ರಹ್ಲಾದಾಚಾರ್ಯರು. ಆ ತಂಡಕ್ಕೆ ಸೇರಿದಂಥ ಅತಿ ಜ್ಯೇಷ್ಠ ವಿದ್ವಾಂಸ ಅವ್ರ ಬಳಿಗೆ ಹೋಗಿದ್ದೆ ನಾಗರ ಪಂಚಮಿ ದಿವಸ. ಅವತ್ತು ಅವರು ಕೆಲವು ಹೊತ್ತಿನ ಮಾತುಕತೆ ಎಲ್ಲ ಆದ ಬಳಿಕ ಅವರೇ ಸಂಪಾದನೆ ಮಾಡಿದಂಥ ಬೃಹತಿ ಸಹಸ್ರ ಪುಸ್ತಕವೊಂದನ್ನು ಕೊಟ್ಟಿದ್ದರು. ಅವರ ಹಸ್ತಾಕ್ಷರ ಹಾಕಿ ಆತ್ಮೀಯ ಪಾಂಡುರಂಗ ಇವನಿಗೆ ಆಶೀರ್ವಾದ ಪೂರ್ವಕವಾಗಿ ಸಂಸ್ಕೃತದಲ್ಲೇ ಬರೆದು ಹಸ್ತಾಕ್ಷರ ಹಾಕಿ ಕೊಟ್ಟಿದ್ದರು. ಅದು 11ನೇ ಇಸ್ವಿಯ ನಾಗರ ಪಂಚಮಿ ದಿವಸ. ಅದು ಇವತ್ತು ನನಗೆ ನೆನಪಿಗೆ ಬಂತು. ಬೃಹತಿ ಸಹಸ್ರ ಪ್ರವಚನ ನಡೆದಾಗ ಅವರನ್ನು ನಾನು ನೆನಪು ಮಾಡ್ಕೊಳ್ತಿರ್ತೇನೆ. ಬೃಹತಿ ಸಹಸ್ರ ಮಂತ್ರಕ್ಕೆ ಸಂಪಾದನೆ ಮಾಡಿ ಅದಕ್ಕೊಂದು ವ್ಯಾಖ್ಯಾನ ಮಾಡಿದಂಥ ರಘುನಾಥ ತೀರ್ಥರು, ಶೇಷಿ ಚಂದ್ರಿಕಾಚಾರ್ಯ ಏನಿದ್ದಾರೆ, ಅವರ ಪುಸ್ತಕವನ್ನು ಸಂಪಾದನೆ ಮಾಡಿಕೊಟ್ಟವರು ಶೇಷಗಿರಿ ಆಚಾರ್ಯ. ಅವರ ಆಶೀರ್ವಾದ ಮಾಡಿಕೊಟ್ಟಂಥ ಒಂದು ಪುಸ್ತಕ. ಶೇಷಗಿರಿ ಆಚಾರ್ಯರ ಬಗ್ಗೆ ಈ ವಿಷಯವನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕಾಯ್ತು ಅಂದರೆ, ಕಳೆದ ದಿವಸ ಬೆಳಗಿನ ಹೊತ್ತಿನಲ್ಲಿ ಅವರು ಕಾಲವಶರಾದರು. ಕಳೆದ ದಿವಸನೇ ಅವ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಾಗರ ಪಂಚಮಿ, 14 ವರ್ಷಗಳ ಹಿಂದೆ ನಾಗರ ಪಂಚಮಿ ದಿವಸ ಅವರು ಪುಸ್ತಕ ಕೊಟ್ಟಿದ್ರು ಅನ್ನೋದನ್ನು ನೆನಪು ಮಾಡಿಕೊಂಡೆ. ಅದಕ್ಕಾಗಿ ಇವತ್ತು ಅವ್ರ ಬಗ್ಗೆ ಹೇಳೋಣ ಅಂತ ನಾನು ತೊಡಗಿದ್ದೇನೆ. ಅದಲ್ಲದೆ ಭಾಗವತದ ವೈಷ್ಣವ ಪಾಠದ ಒಂದು ಸಂಶೋಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಆ ಪುಸ್ತಕವೂ ನಾನು ಇಟ್ಕೊಂಡಿರ್ತೇನೆ, ನನ್ನ ಹತ್ರ ಇರ್ತದೆ. ಇವತ್ತು ನನ್ನ ಎದುರಿಗೆ ಆ ಬೃಹತಿ ಸಹಸ್ರ ಮತ್ತು ಅವರೇ ಸಂಪಾದಿಸಿದ ಭಾಗವತ ಎರಡೂ ಕೂಡ ನನ್ನ ಕಣ್ಣೆದುರಿಗಿವೆ. ಅವರೇನು ಸಹಿ ಮಾಡಿ ಕೊಟ್ಟಿದ್ರು ಬೃಹತಿ ಸಹಸ್ರ ಪುಸ್ತಕ, ಅದು ಯಾವುದೋ ಒಂದು ಹಂತದಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ, ಒಂದು ಯಾವುದೋ ಪ್ರಯಾಣದಲ್ಲಿ. ನನಗೆ ತುಂಬ ಬೇಸರ ಅನಿಸಿ ಮತ್ತೊಂದು ಬೃಹತಿ ಸಹಸ್ರ ಪುಸ್ತಕ ಖರೀದಿ ಮಾಡಿ ಅದನ್ನು ನಮ್ಮ ಆತ್ಮೀಯರೊಬ್ಬರಿಗೆ ಕೊಟ್ಟು ಆಚಾರ್ಯರ ಸಹಿ ಮಾಡಿಸ್ಕೊಂಡು ಬನ್ನಿರಿ ಅಂತ ಹೇಳಿ ಕೊಟ್ಟಿದ್ದೆ. ಅದರಂತೆ ಆ ಪುಸ್ತಕ ನನ್ನ ಬಳಿಗೆ ಬಂತು. ಮೊದಲನೇ ಪುಸ್ತಕದಲ್ಲಿ ಅವ್ರು ಹಿಂದೆ ಕೊಟ್ಟಿದ್ದರಲ್ಲಿ, 14 ವರ್ಷದ ಹಿಂದೆ ಕೊಟ್ಟಿದ್ರಲ್ಲ, ಅದರಲ್ಲಿ ಆತ್ಮೀಯ ಪಾಂಡುರಂಗನಿಗೆ ಶೇಷಗಿರಿ ಆಚಾರ್ಯರಿಂದ ಪ್ರೀತಿಪೂರ್ವಕವಾಗಿ ಕೊಟ್ಟದ್ದು ಅಂತ ಸಂಸ್ಕೃತದಲ್ಲಿ ಇತ್ತು ಅಷ್ಟೇ. ಈಗ ಇನ್ನೊಂದು ಪುಸ್ತಕ ನಾನು ಖರೀದಿ ಮಾಡಿ ಅವ್ರ ಹತ್ರ ಏನು ಕಳಿಸಿದೆ, ಅದರಲ್ಲಿ ಅವರು ಪಾತುವೋ ವಿಷ್ಣು ಪಾದ, ಎಲ್ಲರನ್ನು ಕೂಡ ನಿಮ್ಮೆಲ್ಲರನ್ನು ಕೂಡ ವಿಷ್ಣುವಿನ ಭಗವಂತನ ಪಾದ ಕಾಪಾಡಲಿ ಅಂತ ಈ ಒಂದು ಉಲ್ಲೇಖ ಹಾಕಿದ್ದಾರೆ. ಮೊದಲನೇ ಉಲ್ಲೇಖಕ್ಕಿಂತ ಈ ಉಲ್ಲೇಖ ತುಂಬ ಚೆನ್ನಾಗಿದೆ. ಮೊದಲನೇ ಪುಸ್ತಕ ಕಳೆದೇ ಹೋದರೆ ಈ ಉಲ್ಲೇಖ ಸಿಗ್ತಿರ್ಲಿಲ್ಲ. ಅಂತೂ ಈ ಎರಡನೇ ಪುಸ್ತಕದಲ್ಲಿ ಭಗವಂತನ ಪಾದದ ಸ್ಮರಣ ಆಗುವಂಥ ಉಲ್ಲೇಖವನ್ನು ಅವರು ಮಾಡಿಕೊಟ್ಟು ಅವರ ನೆನಪು ನನ್ನ ಪುಸ್ತಕದಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವಂತೆ ಅನುಗ್ರಹಿಸಿದ್ದಾರೆ. ಶೇಷಗಿರಿ ಆಚಾರ್ಯರ ಪಾಂಡಿತ್ಯ, ಅವರ ಸರಳತೆ ಸಾಮಾನ್ಯವಾದದ್ದಲ್ಲ. ಅವರು BSc ಓದಿದವರು. BSc ಓದಿ ಆಮೇಲೆ ಈ ಶಾಸ್ತ್ರದ ವಿದ್ಯಾಭ್ಯಾಸಕ್ಕೆ ಇಳಿದವರು. ನಾವೆಲ್ಲ 12-13 ವರ್ಷ ವಿದ್ಯಾಭ್ಯಾಸ ಮಾಡಿದರೆ ಅವರು 6 ವರ್ಷದಲ್ಲಿ 2-3 ತರಗತಿಗಳಲ್ಲಿ ಓದಬೇಕಾದ್ನೆಲ್ಲ ಒಟ್ಟೊಟ್ಟಿಗೆ ಓದಿ ಬೇಗನೆ ಶಾಸ್ತ್ರಾಭ್ಯಾಸ ಮುಗಿಸಿದವರು. ವಿದ್ಯಾಮಾನ್ಯ ತೀರ್ಥರ, ವಿಶ್ವೇಶ ತೀರ್ಥರ ವಿಶೇಷ ಪ್ರೀತಿಗೆ, ಅಭಿಮಾನಕ್ಕೆ ಪಾತ್ರರಾದವರು. ಮುಂದೆ ಮೈಸೂರಿನವರು ಅವ್ರು ನೆಲೆಸಿದ್ರು. ಅವರು ನಮ್ಮಂಥವ್ರಿಗೆ ಪಾಠ ಮಾಡಲಿಲ್ಲ, ಆದರೆ ಮಾರ್ಗದರ್ಶನ ಮಾಡಿದ್ದು ಬಹಳ ದೊಡ್ಡದು. ಅವರು ವಿದ್ಯಾಮಾನ್ಯ ತೀರ್ಥರ, ವಿಶೇಷ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದರು ಅಂತ ಹೇಳಿದೆ. ವಾಜರಾಜ ಸ್ವಾಮಿಗಳ ಅನುಗ್ರಹಕ್ಕೂ ಅವ್ರು ಪಾತ್ರರಾದವರು ಅಂತ ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಅವ್ರ ಬಗ್ಗೆ ಹೀಗೊಂದು ನಾನು ಕಥೆ ಕೇಳಿದ್ದೇನೆ. ಅವರು ಸೋದೆಗೆ ಹೋಗಿ, ಸೋದೆ ಸಮೀಪ ಇರುವಂಥ ತಪೋವನ ಇದೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋಗಿ ಒಂದು 3 ದಿವಸ ಏನೋ ಸೇವಾ ಮಾಡಬೇಕು ಅಂತ ಕೂತಿದ್ರು. ಎಷ್ಟೋ ಜನ ಹೋಗ್ತಿರ್ತಾರೆ, ಹಿರಿಯ ವಿದ್ವಾಂಸರು ಅಲ್ಲಿ ಹೋಗಿ ಸೇವಾ ಮಾಡಿದ್ದಿದೆ. ಬಹಳ ಅಪಾಯಕಾರಿಯಾದ ಜಾಗ ಏನಲ್ಲದೆ ಹೋದ್ರು ಕೂಡ ಅಲ್ಲಿ ಅಡಿಗೆ, ಊಟ ಇತ್ಯಾದಿ ಇಲ್ಲ. ಏನೋ ಹಣ್ಣು ಇತ್ಯಾದಿ ತಿನ್ಕೊಂಡಿರ್ಬೇಕಷ್ಟೇ. ಅಲ್ಲಿ
ಮತ್ತು ಕೆಲವರು ವಿದ್ವಾಂಸರು ಹೋಗಿದ್ದಾರೆ, ಅವ್ರಿಗೇನು ಅಷ್ಟು ತೊಂದರೆ ಆಗಿರಲಿಲ್ಲ. ಈ ಶೇಷಗಿರಿ ಆಚಾರ್ಯರು ಅಲ್ಲಿ ಹೋದಾಗ ಅವ್ರಿಗೇನೋ ಅನಾರೋಗ್ಯ ಆಗಿ ತೊಂದರೆ ಆಗಿ ಅದು ಯಾರಿಗೂ ತಿಳಿಯದೆ ಅವರನ್ನು ಕಾಪಾಡುವವರು ಯಾರು ಇಲ್ಲದಂಥ ಪರಿಸ್ಥಿತಿ ಬಂದಿತ್ತು. ಈ ಕಡೆ ಸೋದೆಯಲ್ಲಿ ಅರ್ಚಕರಿಗೆ ವಾದಿರಾಜ ಸ್ವಾಮಿಗಳು ಅಥವಾ ಭೂತರಾಜರು ಯಾರೋ ಕನಸಿನಲ್ಲಿ ಕಾಣಿಸ್ಕೊಂಡು, ಭೂತರಾಜರು ಕಾಣಿಸಿದ್ರು, ವಾದಿರಾಜರು ಕಾಣಿಸಿದ್ರು, ಎರಡೂ ಒಂದೇ. ನಮ್ಮವರೊಬ್ಬರು ತಪೋವನದಲ್ಲಿದ್ದಾರೆ, ಅಲ್ಲಿ ಹೋಗಿ ಅವರನ್ನು ಕಾಪಾಡಿಕೊಂಡು ಬನ್ರಿ, ರಕ್ಷಿಸಿ ಇಲ್ಲಿ ಕರ್ಕೊಂಡು ಬನ್ರಿ ಅಂತ ಸೂಚನೆ ಆಯಿತು. ಅದರಂತೆ ಸಿಬ್ಬಂದಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದರು. ಹೀಗೆ ಪುರಾಣಿಕಾಚಾರ್ಯರು ಹೇಗೋ ಹಾಗೆ ಶೇಷಗಿರಿ ಆಚಾರ್ಯರು ಕೂಡ ವಾದಿರಾಜ ಸ್ವಾಮಿಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಮಹಾಭಾರತದ ಸಂಪಾದನೆ ಮಾಡಿದವರು ಲಕ್ಷಾಲಂಕಾರ ಸಮೇತ. ಅವರೆಷ್ಟು ಸರಳರಾದವರು ಶೇಷಗಿರಿ ಆಚಾರ್ಯರು ಅನ್ನೋದನ್ನು ಈ ಪ್ರಸಂಗದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಪಾಂಡಿತ್ಯ ಕೆಲವರಿಗೆ ಹೆಚ್ಚಿರ್ತದೆ, ಕೆಲವರಿಗೆ ಕಡಿಮೆ ಇರ್ತದೆ. ಆದರೆ ಸರಳತೆ ಅನ್ನುವ ಗುಣ, ನಿರಹಂಕಾರತ್ವ ಅನ್ನುವ ಗುಣ, ಅದು ಬಹಳ ಅಪರೂಪದ ಗುಣ. ಅವರನ್ನು ನಾನು ಅನೇಕ ಬಾರಿ ಫೋನಿನ ಮೂಲಕ ಅಥವಾ ಪ್ರತ್ಯಕ್ಷವಾಗಿ ಅವ್ರನ್ನ ಭೇಟಿ ಮಾಡಿದಾಗ ಅನೇಕ ವಿಷಯಗಳ ಕುರಿತು ಚರ್ಚೆ ಮಾಡಿದ್ದೇನೆ. ಪಾಂಡ್ರಂಗ, ನೀನೇನೋ ನನ್ನನ್ನು ಕೇಳಿದೆ, ನಾನು ಉತ್ತರ ಕೊಟ್ಟೆ, ಆದರೆ ನಾನು ಅಲ್ಪ, ನನ್ನ ಉತ್ತರಗಳಿಂದ ನೀನು ಸಮಾಧಾನ ಆಯಿತೋ ಇಲ್ಲೋ ಗೊತ್ತಿಲ್ಲ ಅಂತ ತಾವು ತಮ್ಮನ್ನು ಅಲ್ಪ ಅಂತ ಅನ್ಕೋತಿದ್ರು. ನೀವೇ ನಿಮ್ಮನ್ನು ಅಲ್ಪ ಅಂತ ಅಂದ್ಕೊಂಡ್ರೆ ನಮ್ಮಂಥವ್ರ ಗತಿ ಏನು ಅಂತ ನಾನು ಉದ್ಗಾರ ಎತ್ತುತ್ತಾ ಇದ್ದೆ ಅಷ್ಟೆ. ಅವರ ಜ್ಞಾನ ಮತ್ತು ಅವರ ಸಿಂಪ್ಲಿಸಿಟಿ, ಸರಳತೆ, ಅವು ನಮಗೊಂದು ಯಾವತ್ತೂ ಕೂಡ ದಾರಿದೀಪವಾಗಿರಬೇಕು, ನಮ್ಮ ಜೀವಮಾನದಲ್ಲಿ ಅವು ಬರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ತೇನೆ. ಈ ನನ್ನ ಪ್ರವಚನಗಳನ್ನು ಕೇಳ್ತಾ ಇರುವವರಿಗೆ ಅನೇಕ ಜನರಿಗೆ ಇದು ಗೊತ್ತಿದೆ. ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಗಳ ಬಗ್ಗೆ ನನಗೆ ತೀವ್ರವಾದ ಅಸಮಾಧಾನ ಇದೆ. ವಾದಿರಾಜ ಸ್ವಾಮಿಗಳಿಂದ ರಚಿತವಾದ ಗ್ರಂಥಗಳ ಬಗ್ಗೆ ಅಂತಲ್ಲ, ಇವತ್ತು ಮುದ್ರಿತವಾಗಿ ಇವತ್ತು ಉಪಲಬ್ಧ ಇರುವ ಆ 2 ಗ್ರಂಥಗಳ ಬಗ್ಗೆ ನಂದು ಪ್ರಬಲವಾದ ಟೀಕಾ ಇದೆ. ಅದನ್ನು ಪೂರ್ಣವಾಗಿ ನಂಬುವಂತಿಲ್ಲ ಇರುವ ಪರಿಸ್ಥಿತಿಯಲ್ಲಿ ಅಂತ ನಂದು ಯಾವತ್ತೂ ಕೂಡ ಆಲೋಚನೆ ನಾನು ಹೇಳ್ತಾ ಇರ್ತೇನೆ. ಅದು ಶೇಷಗಿರಿ ಆಚಾರ್ಯರಿಗೂ ಕೂಡ ಗೊತ್ತಿತ್ತು. ನೀನು ಎತ್ತುತ್ತಿರುವ ಪ್ರಶ್ನೆಗಳೆಲ್ಲ ಸರಿಯಾಗೇ ಇವೆ, ಆದರೆ ನನ್ನ ಮನಸ್ಸು ಬಲವಾದ ಶ್ರದ್ಧೆಯೊಂದಿಗೆ ಈ ಗ್ರಂಥಗಳ ಜೊತೆಗೆ, ಗ್ರಂಥಕಾರ ಜೊತೆಗೆ ಅಂಟ್ಕೊಂಡು ಬಿಟ್ಟಿದೆ, ನನಗೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಿದ್ರು, ನಕ್ಕು ಹೇಳ್ತಾ ಇದ್ರು. ಅದೊಂದು ಅದ್ಭುತವಾದ ಸರಳತೆ. ನನಗೆ ಹೀಗೆ ಅನಿಸ್ತಾ ಇದೆ, ನಾನು ಹೇಳಿದ್ದು ನೀವು ಪರಿಶೀಲನೆ ಮಾಡಿ ನೋಡಬೇಕು ಅಂತ ಯಾವತ್ತೂ ನಾವು ಒಂದು ಮುಕ್ತವಾದ ವಾತಾವರಣವನ್ನು, ಮುಕ್ತವಾದ ಮನಸ್ಸನ್ನು ಹೊಂದಿರಬೇಕು. ಅದನ್ನು ಅಂಥವರಿಂದ ಕಲಿಬೇಕು. ಇನ್ನೊಂದು ಗುಣ, ಗುಂಪು ಕಟ್ಟಿಕೊಂಡು ಬದುಕದೇ ಇರುವಿಕೆ. ಅನೇಕ ಜನ ವಿದ್ವಾಂಸರಾಗಲಿ ಮತ್ತಾರೇ ಸಾಧಕರಾಗಲಿ ಒಂದು ಹಂತಕ್ಕೆ ಬಂದ ಮೇಲೆ, ಪ್ರವರ್ಧಮಾನಕ್ಕೆ ಬಂದ ಕೂಡಲೇ ಗುಂಪು ಕಟ್ಟಿಕೊಂಡು ಬದುಕಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಇವರು ಸುತ್ತು ಕೆಲವರು ಸೇರಿ ಒಂದು ಗುಂಪನ್ನು ಕಟ್ಟುತ್ತಾರೆ, ಇವ್ರಿಗೆ ಬೇಕಾಗಿಯೋ ಬೇಡ ಆಗಿಯೋ. ಆ ಗುಂಪಿನಲ್ಲಿ ಇವರು ಬದ್ಧರಾಗಿಬಿಡ್ತಾರೆ. ತಾವು ಬದ್ಧರಾಗಿರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಗುಂಪಿನ ಪ್ರಶಂಸೆ, ಅಭಿಮಾನ, ಹೆಮ್ಮೆ ಅದರಲ್ಲಿ ಮೈಮರ್ತು ಬಿಡ್ತಾರೆ. ಅದು ಗುಂಪಿನೊಳಗೆ ಸಿಕ್ಕಿಬಿದ್ದ ಇವರಿಗೂ ಆ ಗುಂಪಿನ ಇತರರಿಗೂ ಯಾರಿಗೂ ಆಧ್ಯಾತ್ಮಿಕವಾಗಿ ಒಳ್ಳೆಯದೇನಲ್ಲ. ಸಮಾಜದಲ್ಲಿ ಆಗ್ತಿರ್ತದೆ. ಆದರೆ ಪುರಾಣಿಕಾಚಾರ್ಯರು ಹೇಗೋ ಹಾಗೆ ಶೇಷಗಿರಿ ಆಚಾರ್ಯರು ಕೂಡ ಯಾವತ್ತೂ ಗುಂಪು ಕಟ್ಟಿಕೊಳ್ಳದೆ ಬದುಕಿದವರು. ಅನೇಕ ಕಡೆ ಇಂಥ ಕಡೆ ಏನೋ ಹೀಗೂ ಸ್ವಲ್ಪ ಸಮಾಧಾನ ಆಗ್ತಾ ಇಲ್ಲ ನನಗೆ ಶಾಸ್ತ್ರದ ಈ ಒಂದು ವಿಷಯದ ಬಗ್ಗೆ, ಇದ್ರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಬೇಕು ಅಂತ ಮುಕ್ತ ಮನಸ್ಸಿನಿಂದ ಹೇಳ್ತಿದ್ರು. ನೀವೆಲ್ಲ ಆಲೋಚನೆ ಮಾಡ್ರಿ ಅಂತಿದ್ರು. ಅವರು ಯುಕ್ತಿ ಮಲ್ಲಿಕ ಅನುವಾದ ಮಾಡಿದ್ದಾರೆ, ಮಹಾಭಾರತದ ಸಂಪಾದನೆ ಮತ್ತು ಅನುವಾದ ಮಾಡಿದ್ದಾರೆ. ಆ 2 ಕೆಲಸಗಳಲ್ಲಿಯೂ ಅವರಿಗೆ ಸಹಾಯಕನಾಗಿ ಒಂದಿಷ್ಟು ಕೆಲಸ ಮಾಡಿದ್ದೇನೆ ನಾನು. ಆ ಒಂದು ಧನ್ಯತೆ ಇದೆ. ಹಾಗೆಲ್ಲ ಅವ್ರ ಸಮೀಪದಲ್ಲಿ 14-15 ವರ್ಷಗಳಿಂದ ಇತ್ತೀಚೆಗೆ ಅವರು ಒಡನಾಟ. ಅವರಿಗೆ 86 ವರ್ಷ ಆಗಿತ್ತು, ಅವರು ಕಾಲವಶ ಆದಾಗಂತ ಕೇಳಿ ಬರ್ತದೆ. ನಾವು ಅವ್ರ ಮಕ್ಕಳ ವಯಸ್ಸಿನವರು, ಅವ್ರ ಶಿಷ್ಯರಂತೂ ಹೌದೇ ಹೌದು. ಕಳೆದ 14-15 ವರ್ಷಗಳಿಂದ ಅವ್ರ ಸಂಪರ್ಕ ನನಗೆ ಈ ಯುಕ್ತಿ ಮಲ್ಲಿಕ ಮತ್ತು ಮಹಾಭಾರತದ ಕಾರಣದಿಂದಾಗಿ.
ಭಾಗವತದ ಯಾವುದಾದ್ರು ಶ್ಲೋಕದ ಬಗ್ಗೆ ಏನಾದರೂ ಕೇಳಿದರೆ ಆ ಶ್ಲೋಕ ಮಾತ್ರ ಅಲ್ಲ, ಅದ್ರ ಹಿಂದಿನ ಮುಂದಿನ ಶ್ಲೋಕಗಳನ್ನೆಲ್ಲ ಬಾಯ್ಪಾಠ ಹೇಳ್ತಾ ಇದ್ರು ಅನೇಕ ಕಡೆ. ತುಂಬ ಅದ್ಭುತವಾದಂಥ ಒಂದು ಸಾಮರ್ಥ್ಯ. ಅನೇಕ ಜನ ಶಿಷ್ಯರನ್ನು ಕೂಡ ಅವರು ತಯಾರು ಮಾಡಿದ್ದಾರೆ. ಅಂಥ ವಿಶಿಷ್ಟವಾದಂಥ ಒಂದು ಸಾಧನೆ ಅವರದು. ಸದಾಕಾಲ ಸಂಪಾದನೆ, ಅನುವಾದ ಇಂಥದ್ರಲ್ಲೇ ತೊಡಗಿರ್ತಿದ್ರು. ಅವರನ್ನು ಈ ಒಂದು ನಾಗಪಂಚಮಿ, ಈಗ 14 ವರ್ಷಗಳ ಹಿಂದೆ ನಾಗಪಂಚಮಿ ದಿವಸ ಅವರ ಪುಸ್ತಕ ಕೊಟ್ಟು ಹರಸಿದ್ರು. ಇವತ್ತು ನಾಗಪಂಚಮಿ ಇದೆ. ನಾಗ ಚತುರ್ಥಿ ದಿವಸ ಅವರು ಅನಂತಶಯನನಾದ ನಾಗಶಯನನಾದ ಭಗವಂತನ ಪಾದಕಮಲ ಸೇರಿದ್ದಾರೆ. ಅವರಿಗೆ ಸದ್ಗತಿ ಆಗಲಿ ಅಂತ ನಮ್ಮಂಥವ್ರೇನು ಪ್ರಾರ್ಥಿಸುವ ಅಗತ್ಯ ಇಲ್ಲ. ಅವರಿಗೆ ಭಗವಂತ ಸದ್ಗತಿ ಕೊಟ್ಟೇ ಕೊಡ್ತಾನೆ ಅಂತ ಭರವಸೆ ಮಾತನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಬೇಕಷ್ಟೆ. ಸಾಧಕನಿಗೆ, ಶೇಷಗಿರಿ ಆಚಾರ್ಯಂಥ ಸಾಧಕರಿಗೆ ಅದು ಇದೊಂದು ಜನ್ಮ ಇರೋದಿಲ್ಲ, ಇನ್ನೂ ಅನೇಕ ಜನ್ಮಗಳು ಇರ್ತವೆ ಮುಂದೆ. ಇನ್ನೂ ಇಂಥ ಅನೇಕ ದೊಡ್ಡ ದೊಡ್ಡ ಸಾಧನೆಗಳನ್ನು ಅವರು ಮಾಡೋದಿರ್ತದೆ. ತಾವು ಗಿರಿಯಾಗಿ ಗಿರಿಯನ್ನು ಏರಿ ನಮ್ಮಂಥವ್ರನ್ನು ಆ ಎತ್ತರಕ್ಕೆ ಏರಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾನೆ ಇರ್ತಾರೆ. ಸದ್ಗತಿ ಅಂದರೆ ಶಾಶ್ವತವಾದ ಸದ್ಗತಿ ಈಗಿರೋದಿಲ್ಲ ಅವರಿಗೆ, ಇನ್ನು ಮುಂದೆ ಆಗಬೇಕಷ್ಟೇ ಆ ಸದ್ಗತಿ. ಅದಕ್ಕೆ ಭಗವಂತ ಅವರನ್ನು ಆ ಎತ್ತರಕ್ಕೆ, ಆ ಗಿರಿಯನ್ನು ಏರಿಸ್ತಾನೆ. ಹೆಸರಿಗೆ ತಕ್ಕಂತೆ ಅವರು ಜ್ಞಾನದ ಗಿರಿಯೇ ಆಗಿದ್ರು. ಭಗವಂತ ಅವರನ್ನು ಆ ಎತ್ತರಕ್ಕೆ ಏರಿಸ್ತಾನೆ. ಹಾಗೆ ಅವರು ಏರಿದ ಎತ್ತರಕ್ಕೆ ನೀವು ಏರು ಬನ್ನಿ ಅಂತ ನಮ್ಮಂಥವ್ರಿಗೆ ಒಂದು ಸ್ಫೂರ್ತಿ ಕೊಡ್ತಿರ್ತಾನೆ. ಸಮುದ್ರದ ಮಧ್ಯದಲ್ಲಿ ಹಡಗುಗಳು ಓಡಾಡ್ತಿರ್ತವೆ. ಅದಕ್ಕೆ ದೂರದಲ್ಲಿರುವಂಥ ದೀಪಸ್ತಂಭ, ಎತ್ತರದ ದೀಪಸ್ತಂಭ ಅದಕ್ಕೊಂದು ಮಾರ್ಗದರ್ಶಕವಾಗಿರ್ತದಂತೆ. ಹಾಗೆ ಶೇಷಗಿರಿ ಆಚಾರ್ಯರು ಏರಿದ ಎತ್ತರ, ಅವರು ಏರಿದ ಆ ಜ್ಞಾನದ ಗಿರಿ, ಅದು ನಮ್ಗೆ ಯಾವತ್ತೂ ಕೂಡ ಮಾರ್ಗದರ್ಶಕ ಆಗಿರಬೇಕು. ಅವರ ಸರಳತೆ, ನಿರಹಂಕಾರತೆ, ನಿರಾಡಂಬರತೆ, ಗುಂಪು ಕಟ್ಟಿಕೊಂಡು ಬದುಕದೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿವಿಕ್ತ ದೇಶ ಸೇವಿತ್ವಂ ಅನ್ನುವಂತಹ ಗುಣ ನಮಗೂ ಕೂಡ ಬರಬೇಕು. ಅವರ ಅಂತರ್ಯಾಮಿ ಆದಂಥ ಶೇಷನ ಅಂತರ್ಯಾಮಿ ಆದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಈ ನಾಗಶಯನ ಅನಂತಶಯನಾದಂಥ ಭಗವಂತ ಲಕ್ಷ್ಮೀರಮಣ, ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.